ಹಲೋ ನನ್ನ ಆತ್ಮೀಯ ಸ್ನೇಹಿತರ ಬಳಗವೇ. ಅನುಭವಿ ವ್ಯಕ್ತಿಗೆ ಕಿವಿಗೊಡಿ. ನೀವು ಪುಸ್ತಕಕ್ಕಿಂತ ಪ್ರಕೃತಿಯಿಂದ ಕಲಿಯಬೇಕಾದದ್ದು ಹೆಚ್ಚು ಎಂಬುದೊಂದು ಲೋಕೋಕ್ತಿ. ಇವತ್ತು ಮತ್ತೊಂದು ಅನುಭವಿ ವ್ಯಕ್ತಿಯ ಪರಿಚಯ ಮಾಡಿಕೊಡ್ತೀನಿ ಬನ್ನಿ. ಹೆಣ್ಣು ಒಂದು ಮನೆಯ ಕಣ್ಣು ಅಂತ ಹೇಳ್ತಾರೆ ಸ್ನೇಹಿತರೆ. ನಮ್ಮ ಮನೆಯ ಅನ್ನಪೂರ್ಣೇಶ್ವರಿ ಎಂಬುದು ಇವರಿಗೆ ಸರಿಯಾಗಿ ಹೋಲುತ್ತೆ. ಅಕ್ಷರಶಃ ಸತ್ಯ ಕೂಡ. ಈ ಮಾತಿಗೆ ನನ್ನ ದೊಡ್ಡಮ್ಮ ಹೊರತಾಗಿರಲಿಲ್ಲ. ಅವರು ನನ್ನ ಅಣ್ಣನ ಜೊತೆ ಮಾತುಕತೆ ಮಾಡಿದ್ದು, ಹರಟೆ, ಅವರ ಹಾಸ್ಯಭರಿತ ಸಂಗತಿಗಳನ್ನು ಇವತ್ತು ನನ್ನ ಜೊತೆ ಹಂಚ್ಕೋತಾ ಇದ್ದಾರೆ. ಚೆನ್ನಾಗಿರುತ್ತೆ ಅಲ್ವಾ? ಬನ್ನಿ. ಅಣ್ಣ ಮಾತೆತ್ತಿದ್ರೆ ಅವ್ರನ್ನ ಅನ್ನಪೂರ್ಣೇಶ್ವರಿ ಅಂತಾನೆ ಕರೆಯೋರು. ಯಾಕಂದರೆ ಅವ್ರ ಕೈ ರುಚಿ ಅಷ್ಟು ಚೆನ್ನಾಗಿರ್ತಿತ್ತು. ಅವರು ಯಾವಾಗಲೂ ಏನೇ ಒಂದು ಸಡನ್ನಾಗಿ ಮಾಡಿದರೂ ಕೂಡ ಆ ಸಾಂಬಾರು ಅಷ್ಟು ರುಚಿ ಕಟ್ಟಾಗಿರ್ತಿತ್ತು. ಅಂಥ ಕೈಗುಣ ನನ್ನ ದೊಡ್ಡಮ್ಮಂದು. ಅವರು ಅಣ್ಣನ ಬಗ್ಗೆ ಮಾತಾಡಿದ್ದಾರೆ, ಕೇಳೋಣ ಅಲ್ವಾ? ಬನ್ನಿ. ಅವರು ನಮ್ಮೊಂದಿಗೆ ತಮ್ಮ ಅನುಭವದ ಮಾತನ್ನು ಹಂಚ್ಕೊಂಡಿದ್ದಾರೆ. ಹೇಗೆಲ್ಲ ಇರುತ್ತೆ, ಅವರೇನೇನೆಲ್ಲ ಮಿಸ್ ಮಾಡ್ಕೋತಾ ಇದ್ದಾರೆ, ಅವ್ರು ಹೇಗೆಲ್ಲ ಅಣ್ಣನ ಜೊತೆ ಮಾತಾಡ್ತಾ ಇದ್ರು, ಅಣ್ಣ ಹೇಗೆ ಅವ್ರ ಜೊತೆ ಮಾತಾಡ್ತಾ ಇದ್ರು, ಅವ್ರು ಏನೇನು ಮಿಸ್ ಮಾಡ್ಕೊತಾ ಇದ್ದಾರೆ ಎಲ್ಲ ತಿಳ್ಕೊಳ್ಳೋಣ ಅಲ್ವಾ? ಬನ್ನಿ ಸ್ನೇಹಿತರೆ. ಅಲ್ಲಿ ಸೇರ್ಕೊಂಡ್ಬಿಟ್ರೆ ನಮಗೆ ನಾವೇ ಮರ್ತೋಗ್ತಿದ್ದು, ಅಷ್ಟು ಖುಷಿ ಪಡ್ತಾ ಇದ್ದು. ಏನಂತ ಕರೀತಾ ಇದ್ದು ದೊಡ್ಡಮ್ಮ? ಅವನ್ನ ಸಾವಿತ್ರಮರೆ ಅಂತ ಕರೆಯೋರು. ಅಂಕಲ್ ಸಾವಿತ್ರಮರೆ, ಇಂಕಲ್ ಸಾವಿತ್ರಮರೆ ಅಂತ. ನಿಜವಾಗ್ಲೂ ಅದು ಇವಾಗ ನನ್ನ ಬಾಯಿನ ಇದ್ದಂಗಿದೆ. ಅಷ್ಟು ಅವಾಗ ಸಂತೋಷ ಪಟ್ಟಿದ್ದು, ಇನ್ನು ಆ ಸಂತೋಷನೇ ಬರಲ್ಲ ಇನ್ನು ಅಂತ ಹೇಳ್ಬೋದು. ನಿಮ್ಮ ಕೈ ಅಡುಗೆ ಯಾವ್ದು ಅವ್ರಿಗೆ ಇಷ್ಟ ಆಗ್ತದೆ ಅಂದ್ರೆ ಇಂಥದ್ದು ಮಾಡ್ಕೊಡಮ್ಮ, ಮಾಡ್ಕೊಡ್ರಿ, ಚೆನ್ನಾಗಿ ಇರುತ್ತೆ ಅಂತ ಹೇಳ್ತಿದ್ರಲ್ಲ? ಇಂಥದ್ದು ಅಂತ ಏನಿಲ್ಲ, ಆಗ್ಲಕ್ಕಪ್ಪ ಎಲ್ಲ ಬಲ್ಲೆ ಇಷ್ಟಪಡೋರು. ಸಾಮಾನ್ಯಕ್ಕೆ ನಿಮ್ಮ ಅಮ್ಮಗೂ ನಮ್ಗೆ ಅದೇ ಜಗಳ ಅಂದ್ರೆ ಎಲ್ಲಾದ್ರು ತಿಂಡಿ ಇಷ್ಟ, ಊಟ ತಿಂಡಿ ಇಷ್ಟಪಡೋ ಕಣಪ್ಪ, ಅದೇ ತಿನ್ನೋದು ಹೇಳ್ಬಾರ್ದು. ಅಮ್ಮ ಬೈಕೊಂಡು ತಿಂತಿಲ್ಲ, ನಿಜವೂ ನಾನ್ ಮಾಡಿದ್ದೆಲ್ಲ ಇಷ್ಟಪಡೋ ಕಣ, ಅದೇ ಹೇಳ್ಬೇಕು ಅಂದ್ರೆ. ನೀವು ಮನೆಗೆ ಬಂದವಸ್ರಲ್ಲ ಅವರೆಲ್ಲ ಚಿಕ್ಕವರಲ್ವಾ ದೊಡ್ಡಮ್ಮ? ಯಾರಮ್ಮ ಚಿಕ್ಕವರು? ಇವರೆಲ್ಲ ಚಿಕ್ಕವರು. ಅಪ್ಪ ಜಾಗ ದುಡ್ಡಿಲ್ಲಿದ್ರಲ್ಲ. ಹೌದಾ? ಅಪ್ಪ ಜಾಗ ಅಷ್ಟೊತ್ತಾರೆ ಬಹಳ ವರ್ಷ ಆಯ್ತಲ್ಲ ದುಡ್ಡಿಲ್ಲಿದ್ರು. ಅಲ್ಲೇ 1-2 ವರ್ಷ ಆಗಿತ್ತೇನ. ಅವೆಲ್ಲ ದುಡ್ಡಿಲ್ಲಿದ್ರಿ, ಇವರೆಲ್ಲ ಚಿಕ್ಕವರು. ಅವಾಗ ಅವ್ರು ಒಟ್ನಲ್ಲಿ ಫಂಕ್ಷನ್ ಸೇರ್ಕೊಂಡ್ರೆ ಮತ್ತೆ ತುಂಬಾ ಖುಷಿ ಪಡ್ತಿದ್ರು. ಅವ್ರು ಹಬ್ಬ ನಮ್ಮ ಹಬ್ಬ ಮಾಡಕ್ ಹೋಗ್ಬಿಟ್ರೆ ಊರ ಜನನು ಬಂದು ನನ್ನ ಮನೆಯವರು ಅಂತ, ಅವರು ಜನನು ಹೊರಗಡೆ ಚೆನ್ನಾಗಿ ಖುಷಿ ಪಡೋರು. ನಮ್ಮ ಮನೇಲಂತೂ ಟೈಮ್ ಹೋಗೋದೇ ಗೊತ್ತಾಗ್ತಿರ್ಲ ಕಣ. ತುಂಬಾ ಖುಷಿ ಪಡ್ತಾ ಇದ್ದ ಕಣಪ್ಪ. ಅವ್ರ ಹಿಂದೆಲ್ಲ ನಮ್ಮ ಮನೆ ಖುಷಿನೇ ಹೊಟ್ಟೈತಾಗ. ಅವನು ನಮ್ ಕುಮಾರ, ನಿಮ್ಮ ರುದ್ರಪ್ಪ ಅವ್ರು ಸೇರ್ಕೊಂಡ್ಬಿಟ್ರಮ್ಮ. 3 ಜನ ಸೇರ್ಕೊಂಡ್ಬಿಟ್ರೆ ಇವ್ರನ್ನೆಲ್ಲ ಬಿಟ್ಟಾಕೋ ಕಾಂಚಿ ಪಿಂಚಿ ಇವ್ರನ್ನೆಲ್ಲ ಅಷ್ಟೊಂದು ಏನಿರ್ಲಿಲ್ಲ. 3 ಜನ ಸೇರ್ಕೊಂಡ್ಬಿಟ್ರೆ ಎಲ್ಲಾನು ಆಟ ಆಡ್ಸೋರು. ಕುಮಾರ ನಾವು ಸೇರ್ಕೊಂಡೋದ್ರ ಜೊತೆಗೆ ಇವ್ರು ಶಿವಗೌಡರು ಮಾತ್ರ ಇವತ್ತು ಸಂಪನ್ನ ನೆನ್ಸ್ಕೋಬೇಕಂಬಿಡಮ್ಮ. ಅವ್ರು ಇದ್ದಿದ್ದಲ್ಲೇ ಖುಷಿ. ನಮ್ಗೆ ಅಡಿಗೆ ಮಾಡಕ್ಕೆ ಒಂಥರ ಖುಷಿ. ಹಂಗ ಕೆಲಸ ಆಯ್ತಮ್ಮ, ಹಿಂಗ್ ಕಣಮ್ಮ ಬಂದ್ವಿ ಭಟ್ರು, ನೀವು ಹಂಗ್ ಮಾಡ್ತೀರಾ ಭಟ್ರೆ, ಹಿಂಗ್ ಮಾಡ್ತೀರಾ ಭಟ್ರೆ, ಚೆನ್ನಾಗಿದ್ರೆ ಇಲ್ಲ ನಾನ್ ಮಾಡ್ದೆ ಅಂತ ಹೇಳ್ತೀನಿ, ಇಲ್ಲ ಅಂದ್ರೆ ಅವ್ರು ಭಟ್ರೆ ಕಲ್ಸಿದ್ದು ಅಂತ ಹೇಳ್ತೀನಿ ಅಂತ ಬಿಟ್ಟು ಅಡಿಗೆ ಮಾಡದೆ ಕುತ್ಕೊಂಡ್ಬಿಡ್ರಮ್ಮ. ಎಲ್ಲ ತರಕಾರಿ ಹೆಚ್ಚು ಕುತ್ಕೊಂಡ್ಬಿಟ್ರೆ ಬಂದು ಕುತ್ಕೊಂಡು ಅಷ್ಟೇ ಸಮಸ್ಯೆ ಮಾಡೋದು. ಆದ್ಕೋಗಿ ಇಟ್ಟು ಬಂದು ಏನ್ರಿ ಭಟ್ರೆ ಅಂತ ಬರೋ ಕಣ ಅಡಿಗೆ ಮಾಡೋದ ಕೆಲವ. ತುಂಬಾ ಖುಷಿ ಪಡ್ತಿದ್ದ ಕಣ. ಏನಂತ ಏನಿಲ್ಲ, ಇನ್ನೇನ್ ಮಾಮೂಲಿ ಮಕ್ಳು ಹುಡ್ತಾರ ಸಂತೋಷ ಪಡೋದು. ಇನ್ನೇನ್ ಇಷ್ಟೇ ಕಣಪ್ಪ, ಇನ್ನೇನಿಲ್ಲ ಇಷ್ಟೇ. ಯಾವಾಗಾದ್ರೂ ನಿಮ್ಗೆ ಯಾವ್ದಾದ್ರು ತಮಾಷೆಯಾಗಿ ಏನಾದ್ರು ಹೇಳಿದ್ದು ಆ ತರ ಜ್ಞಾಪಕ ಇದೆಯಾ? ನಮ್ಮ ಮೊಮ್ಮಕ್ಳು ಹುಟ್ಟಿದ್ದು ಒಂದು ಖುಷಿ. ಹಂಗೇನ ಗಂಡು ಅಂತ ಏನ್ ಅನ್ನಿಸ್ತಿಲ್ಲ. ನನ್ನ ಮೊಮ್ಮಕ್ಳು ಹೆಂಗ ಖುಷಿ, ಚೆನ್ನಾಗಿ ಹುಟ್ಟಿರಲ್ಲ ಅನ್ನೋದೊಂದು ಖುಷಿ. ನಮ್ಮ ಮಗನ ಮದುವೆ ಮಾಡ್ರೆ ಏನಂತ ನಿಂದಿಸಿಗೆ ಇಲ್ಲ, ಮಾಡಿ ತಕ್ಕನಾಗೆ ಯಾವಾಗ್ಲೂ ಬರೀ ನಮ್ಮ ಮನೆ ಅದೇ ಹೇಳಿದ್ವ, ಕಷ್ಟ ಅಂತಾನೆ ಅಂತ ಬಂತು. ದುಃಖ ಕಷ್ಟದ್ದೇನು ಸುಖದ್ದೇನು ಹೇಳ್ಕೊಳಗಿಲ್ಲ. ನಿಮ್ಮ ಅಣ್ಣ ಅಂತೀರಾ ನಾವ್ ಅಂತೀರಾ ಅಂತ ಆಯ್ತು. ಅವರೆಲ್ಲ ದೊಡ್ಡಪ್ಪ ಅಣ್ಣ ಆಗ್ಲಿ ಇಬ್ರು ಎಲ್ಲಾ ಕಷ್ಟದಲ್ಲೇ ಬೆಳೆದ್ ಬಂದಿರೋರಲ್ವಾ? ಬಂದ್ರು ಇವತ್ತು ಏನು ಅಂತ ಹೇಳ್ಕೊಳೋ ಖುಷಿ ಏನಿಲ್ಲ ಕಣಲ್ಲ. ಕಷ್ಟ ಬಿದ್ದು ಮುಂದೆ ಬಂದ್ರು ಈಗೆಲ್ಲ ಸೌಕರ್ಯ ಎಲ್ಲ ಆಯ್ತು. ಅವಾಗ ಏನಿಲ್ಲ, ಅಷ್ಟು ಸಂತೋಷವಾಗಿದ್ದು.
ಸ್ವಲ್ಪ ಬಡತನ ಅನ್ನೋದು ಬಿಟ್ರೆ ಅಷ್ಟೇ ಸಂತೋಷದಿಂದ ಈಗೆಲ್ಲ ಸೌಕರ್ಯ ಎಲ್ಲ ಇದೆ ಅಮ್ಮ, ಪ್ರತಿಯೊಂದು ಇದೆ. ಅದೇನೆ ನೆಮ್ಮದಿ ಇಲ್ಲ. ಊಟ ಮಾಡ್ತಾ ಇದ್ದಿದ್ದು ಎಲ್ಲ ಖುಷಿಯಿಂದ ಮಾತಾಡ್ತಿದ್ದು. ಅದೇ ಹೇಳಿದ್ ಎಲ್ಲ ಇದೆ, ಆದ್ರೆ ನೆಮ್ಮದಿ ಅಂತ ಇಲ್ಲಮ್ಮ. ಹೆಂಗ್ ಬೆಳಕರಿತ ಹೆಂಗ್ ಸಂಜೆ, ಯಾವಾಗ ಬೆಳಕರಿತಪ್ಪ, ಯಾವಾಗ ಸಂಜೆ ಆಗತ್ತಪ್ಪ, ಯಾವಾಗ ಬೆಳಕರ್ ಏನಾಗತ್ತಪ್ಪ, ಸಂಜೆ ಏನಾಗತ್ತಪ್ಪ, ಆ ಮಟ್ಟದಲ್ಲಿ ಇದೀನಿ ಇವಾಗ ನಾನು ಇವತ್ತಿನ ದಿವಸ. ನಾನು ಹಂಗ ಖುಷಿಯಾಗಿ ಎಲ್ಲಾದ್ರಲ್ಲೂ ನಾನು ಐದ್ ಜನ ಮೈದಿರ್ತಾವ, ಅಷ್ಟು ಖುಷಿಯಾಗಿ ಬಂದಿದ್ಕೆ ಯಾರು ನಮ್ಮ ಅದಕ್ಕಿಂತ ಅಂತ ನಿಲ್ಸ್ಕೊಂಬರ್ಲಿಲ್ಲ ಕಣ. 5 ಜನ ಮೈದಿರ್ತಾವ, ಅಷ್ಟೇ ಇಷ್ಟಪಡೋರು ಎಲ್ಲರೂ. ನಮ್ಮ ಮನೆ ಅನ್ನಪೂರ್ಣೇಶ್ವರಿ ನೀವು. ನೀವು ಅಷ್ಟೇ ಹೇಳ್ಬೋದು ಕಣಮ್ಮ, ಅಷ್ಟೇ ಇದ್ದಾಗ ಕಣಮ್ಮ. ಬೇಕಾ ನಿಮ್ಮ ಅಮ್ಮ ಏನ್ ಕೆಲಸಗಳು ಏನ್ ತಪ್ಪಿದಿಲ್ಲ. ಅಮ್ಮನಿಬ್ರೇ ನಮ್ಮ ಅತ್ತೆ ಅಮ್ಮ ಇರುತ್ತೆ, ಆಮೇಲೆ ಯಾರಿದ್ರಮ್ಮ, ಎಲ್ಲ ನಾನೇ ನೋಡ್ಕೊಂಡಿದ್ದು. ಅದೇನೆ ಹೌದು. ಸ್ನೇಹಿತರೆ ಕೇಳಿದ್ರಲ್ಲ ಇಂದಿನ ನನ್ನ ದೊಡ್ಡಮ್ಮನ ಮಾತುಗಳನ್ನ. ನನ್ನ ಅಣ್ಣನ ಬಗ್ಗೆ ಅವರೆಷ್ಟು ರೆಸ್ಪೆಕ್ಟ್ ಇಟ್ಕೊಂಡಿದ್ದಾರೆ ಅಂತ ಅವ್ರ ಮಾತುಗಳಲ್ಲೇ ಅರ್ಥ ಆಗುತ್ತೆ. ಅವ್ರು ಹಂಚ್ಕೊಂಡು ವಿಚಾರಗಳ ಪ್ರತಿಯೊಂದು ವಿಚಾರಗಳಲ್ಲೂ ಅವ್ರ ಬಗ್ಗೆ ಇದ್ದ ಕಾಳಜಿ, ಆ ಅಕ್ಕರೆ, ಆ ತಾಯಿತನ ಅನ್ನೋದು ಎದ್ದು ಕಾಣುತ್ತೆ. ಹೌದು, ಅಷ್ಟು ಜನ ತಮ್ಮಂದಿರೆಲ್ಲ ಚಿಕ್ಕವರಿರುವಾಗ ಅವರು ಸ್ವಂತ ತಾಯಿ ಥರನೇ ಅಷ್ಟು ಚೆನ್ನಾಗಿ ಪ್ರೀತಿಯಿಂದ ಉಪಚರಿಸ್ತಾ ಇದ್ರು ಅವ್ರನ್ನ. ನನ್ನ ಅಣ್ಣ ಇಲ್ದಲೇ ಇರುವಾಗಲೂ ಕೂಡ ಅಷ್ಟೇ ಕಾಳಜಿಯಿಂದ ಇವತ್ತು ವಿಚಾರಿಸ್ತಾನೇ ಇರ್ತಾರೆ. ಅವರಿಗೆ ನನ್ನ ಮನಸಾರೆ ಧನ್ಯವಾದನ ಹೇಳ್ತಾ ಇದ್ದೀನಿ. ಹಾಂ ಸ್ನೇಹಿತರೆ, ಇವತ್ತಿನ ಈ ಅನುಭವದ ಮಾತುಗಳು ಹೇಗೆ ಅನ್ನಿಸ್ತು ಅಂತ ಪ್ಲೀಸ್ ಕಮೆಂಟ್ ಮಾಡಿ ಆಯ್ತಲ್ಲ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಖಂಡಿತ ಮರಿಬಾರ್ದು ಆಯಿತಾ. ಥ್ಯಾಂಕ್ ಯು.